ಕಾಂಗ್ರೆಸ್ ಸರ್ಕಾರದಲ್ಲಿ ಫುಡ್ ಬಿಲ್ ಆಕ್ಟ್ ತರಲಿಲ್ಲ ಅಂದ್ರೆ ಇವ್ರು 5 kg ಅಕ್ಕಿ ಕೊಡ್ತಾ ಇರಲಿಲ್ಲ. ಅವತ್ತು ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಕಾಲದಲ್ಲಿ ತಂದಿದ್ದಂಥ ಫುಡ್ ಬಿಲ್ ಇಂದ ಇವ್ರು 5 kg ಅಕ್ಕಿ ಕೊಡ್ತಾ ಇದ್ದಾರೆ ಅಷ್ಟೇ. ಅದನ್ನ ಕೇಂದ್ರ ಸರ್ಕಾರದಿಂದ ನಾವೇ ಕೊಡ್ತಾ ಇರೋದು, ನೀವೇನು ಇಲ್ಲ ಅಂತ ಹೇಳೋದಲ್ಲ. ನೀವು ಕೂಡ ನಾವು ಕಟ್ಟೋ ತೆರಿಗೆಯಿಂದ ಕೊಡ್ತಾ ಇರೋದು ಅಷ್ಟು ಬಿಟ್ಟರೆ ಬೇರೆ ಯಾರ ಮನೆಯಿಂದನೇ ತಂದು ಕೊಡ್ತಾ ಇಲ್ಲ. ನಾವು ಕಟ್ಟೋ ತೆರಿಗೆನೇ ಸರಿಯಾಗಿ ಕೊಡ್ತಾ ಇಲ್ಲ. ಇವರು ಇದ್ರ ಬಗ್ಗೆನೇ ಹೋರಾಟ ಮಾಡ್ತಾ ಇದ್ದೀವಿ. ಇವ್ರ ದುಡ್ಡುಗಳೆಲ್ಲ ಎಲ್ಲೆಲ್ಲಿ ಹೋಗ್ತಾ ಇದೆ. ಇವತ್ತು ಇವತ್ತೇನು ಬಿ ಜೆ ಪಿ ಇದೆಯಲ್ಲ, ದೇಶದ ಮೇಲೆ ಸಾಲ ಹೊರಿಸ್ತಾ ಇದೆ. ಆದರೆ BJP ಅಕೌಂಟಲ್ಲಿ ಎಷ್ಟು ದುಡ್ಡಿದೆ ಅಂತ ಸಾವಿರಾರು ಜನಕ್ಕೆ ಗೊತ್ತಾಗಿದೆ. ಇವತ್ತೇನು ಯಾರಿಗೇನು ಹೇಳ್ಬೇಕಾಗಿಲ್ಲ. ಎಷ್ಟು ಕೋಟಿ ಅಕೌಂಟಲ್ಲಿ ದುಡ್ಡು BJP ಅಕೌಂಟಲ್ಲಿ ದುಡ್ಡಿದೆ. ಆದರೆ ಜನಗಳ ಮೇಲೆ ಬರ್ತಾ ಇರೋದು ತೆರಿಗೆ, ಕಟ್ತಾ ಇರೋ ತೆರಿಗೆ ಅವ್ರ ಮೇಲೆ ಹೊರಿಸ್ತಾ ಇರೋದು ಸಾಲ. ನೋಡ್ರಿ, ನಾನು ಮಾತಾಡ್ತೀನಿ, ಅಲ್ಲಿವರೆಗೂ ಸುಮ್ಮನೆ ನಿಮ್ಗೆ ಅವಕಾಶ ಬಂದಾಗ ಮಾತಾಡಿ. ಸುಮ್ಮನೆ ರೀ ದಯವಿಟ್ಟು. ಸರ್ ಮತ್ತೊಂದ್ಸತಿ ನಾನು ಮೆನ್ಷನ್ ಮಾಡ್ತೀನಿ, 1 ಸೆಕೆಂಡ್. ಇಲ್ಲಿ ಏನೇ ಇದ್ರು ರಾಜಕೀಯವಾದಂತಹ ಮಾತುಗಳು ಇರಬೇಕು, ಆದ್ರೆ ಹೇಳ್ತೀನಿ ಕೇಳಿ, ಇವರು ದೇಶವನ್ನ ಹಾಳು ಮಾಡ್ತಾ ಇದ್ದಾರೆ. ದೇಶವನ್ನ BJP ಅವರು ಹಾಳು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು, ಇವತ್ತು ಕಟ್ಟಿರೋ ತೆರಿಗೆ ದುಡ್ಡಿಂದ ಇವ್ರು ಕೊಡ್ತಾ ಇದ್ದಾರೆ, ಯಾರ ಮನೆ ದುಡ್ಡು ಅಲ್ಲ. ಇವತ್ತು ಕೊರೋನಾ ಸಂದರ್ಭದಲ್ಲಿ ಯಾರ್ಯಾರ ಮನೆ ಹೆಂಗೆ ಹಾಳಾಗೋಯ್ತು, ನಾವು ಕೊಡ್ತಾರೆ ಅಕ್ಕಿಯಿಂದ ಎಷ್ಟೋ ಜನ ಬದುಕಿದ್ದಾರೆ ಅಂತೇಳಿ ಇದೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹೇಳಿದಂಥವ್ರು. ಕೊಡ್ತಿರೋ ಅಕ್ಕಿಯಲ್ಲಿ ಇವತ್ತು ಜನ ಬದುಕಿದ್ದಾರೆ. ಇಲ್ಲ ಅಂತಿದ್ರೆ ಎಷ್ಟೋ ಜನ ಸಾಯ್ಬೇಕಾಗಿತ್ತು ಅಂತ ಹೇಳಿದ್ರು. ಅಂಥ ಸಮಯದಲ್ಲೂ ಕೂಡ ಕೊಡ್ತಾ ಇರೋಂಥ ಅಕ್ಕಿನ ಕಡಿಮೆ ಮಾಡಿದಂಥವ್ರು ಇದೇ BJP ಸರ್ಕಾರದವರು. ಇವತ್ತು ಇವ್ರು ಬಸವಣ್ಣನ ಬಗ್ಗೆ ಮಾತಾಡ್ತಾರೆ, ಕುವೆಂಪು ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಇವ್ರಿಗಿರ್ಬೇಕು ಅದು. ಯಾವ ಸಮಯದಲ್ಲಿ ಹೆಂಗ್ ಕೊಟ್ಟಿದ್ರು. ನಾನೊಂದು ಪ್ರಶ್ನೆ ಮಾಡ್ತೀನಿ. ಇವಾಗ ನಡೀತಾ ಇರುವಂತ ಸಿಚುವೇಶನ್ ಏನು? ಕುರ್ಚಿ ಫೈಟ್ ಬಗ್ಗೆ ನಿಮ್ಮ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳಿದೆ. DK ಶಿವಕುಮಾರ್ಗೆ ಬಿಟ್ಟು ಕೊಡ್ತಾರಾ ಇಲ್ವಾ ಅನ್ನೋದು ಒಂದ್ ಕಡೆ ಆದ್ರೆ, ಬಟ್ ಇದೀಗ ದಳಪತಿಗಳ ವಿಚಾರವಾಗಿ ಮಾತಾಡ್ತಾರೆ. ಅದರಲ್ಲೂ ಜಾತಿ ವಿಚಾರವಾಗಿ ಕುರಿ ಕಾಯುವವನು CM ಸ್ಥಾನದಲ್ಲಿ ಕೂತಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟಭದ್ರಗಳ ಕಣ್ಣು ಅಲ್ಲಿ ಕೆಂಪಾಗ್ತಾ ಇದೆ. ಯಾರು ಹಾಗಾದ್ರೆ ಪಟ್ಟಭದ್ರರು? ನೋಡಿ, ನಾನು ಹೇಳ್ತಾ ಇರೋದು, ಕುರಿ ಕಾಯೋನು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಚಾಯ್ ಮಾರೋನು ಪ್ರಧಾನಮಂತ್ರಿ ಆಗಿದ್ದಾರೆ. ಇದಕ್ಕೆಲ್ಲ ಯಾವ ಕಾರಣ ಅಂದ್ರೆ ಸಂವಿಧಾನ ಕಾರಣ. ಸಂವಿಧಾನದಲ್ಲಿ ಇರೋಂಥ ಆಶೀಸ್ ಇವತ್ತು ಅಧಿಕಾರದಲ್ಲಿ ಅನುಭವಿಸ್ತಾ ಇರೋದು. ಚಾಯ್ ಮಾರೋನು ಪ್ರಧಾನಮಂತ್ರಿ ಆಗಿದ್ದಾನೆ, ಕುರಿಕಾಯಿಯವರು ಕೂಡ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅದಿಲ್ಲ ಅಂತಂದಿದ್ರೆ ಇವ್ರ ಥರ RSS ಅವರೋ ಇನ್ನೊಬ್ರು ಮತ್ತೊಂದ್ರು ಬಂದಿದ್ರೆ ಇವತ್ತು ಯಾರೂ ಕೂಡ ಕುರಿಕಾಯಿಯವರು ಆಗ್ತಿರ್ಲಿಲ್ಲ, ಚಾಯ್ ಮಾರೋನು ಆಗ್ತಾ ಇರಲಿಲ್ಲ ಇವತ್ತಿನ ಪ್ರಧಾನಮಂತ್ರಿ. ಇದು ಬೇಕಾಗಿರೋದು ಸಂವಿಧಾನ ಆಶ್ರಯದಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಆದರೆ ಸಿದ್ದರಾಮಯ್ಯ ಅವರು ಹೇಳಿರೋ ಥರ ಯಾವ ಜನತಾದಳದಲ್ಲಿ ಯಾರು ಕೂಡ ಯಾವುದೇ ಜಾತಿಯಾದಂಥವರು ಇಲ್ಲ. ಇವತ್ತಿನ ದಿವಸ ಲೆಕ್ಕ ಹಾಕೊಳ್ಳಿ, ರಾಷ್ಟ್ರೀಯ ಅಧ್ಯಕ್ಷ ಯಾರಿದ್ದಾರೆ? ದೇವೇಗೌಡರು ಇದ್ದಾರೆ. ರಾಜ್ಯಾಧ್ಯಕ್ಷ ಅಧ್ಯಕ್ಷ ಯಾರಿದ್ದಾರೆ? ಕುಮಾರಸ್ವಾಮಿ ಇದ್ದಾರೆ. ಯುವ ಅಧ್ಯಕ್ಷ ಯಾರಿದ್ದಾರೆ? ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಬೇರೆ ಯಾವ್ದಾದ್ರು ಜಾತಿಯವ್ರನ್ನ ಒಬ್ಬರನ್ನಾದ್ರೂ ಅವ್ರು ತೋರಿಸ್ಲಿ, ಇಂಥ ಅಧಿಕಾರ ನಾವು ಅವ್ರಿಗೆ ಕೊಟ್ಟಿದ್ದೀವಿ, ಇಂಥವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ, ಇಂಥವ್ರನ್ನ ಇದು ಮಾಡಿದ್ದೀವಿ ಅಂತ. ಇದನ್ನೇ ಸಿದ್ದರಾಮಯ್ಯ ಅವರು ಹೇಳಿರೋದು. ಜಾತ್ಯತೀತ ಅಂದ್ರೇ ಕಾಂಗ್ರೆಸ್ಸಲ್ಲಿ ಇರೋದ್ರಿಂದನೇ ಜಾತ್ಯತೀತವಾಗಿ ಎಲ್ಲರೂ ಕೂಡ ಇವತ್ತು ಒಳ್ಳೆ ಸಮಾನತೆಯಾಗಿ ಇವತ್ತು ಅಧಿಕಾರ ಹಂಚ್ಕೊತಾ ಇದ್ದಾರೆ. ಅದು ಬಿಟ್ಟು ಜನತಾದಳದಲ್ಲಾಗಲಿ BJPಲಾಗಲಿ ಯಾವುದೂ ಇಲ್ಲ. ಬಸವಣ್ಣನ ತತ್ವ ಫಾಲೋ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರ, ಕುವೆಂಪು ತತ್ವವನ್ನು ಫಾಲೋ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರ, ಅಂಬೇಡ್ಕರ್ ಫಾಲೋ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರ. ಇವರಲ್ಲಿ ಯಾವುದಿದೆ ತೋರಿಸಿ. ಇವ್ರು ಹೇಳ್ತಾರೆ, ಇವರ ನಾಯಕರುಗಳು ಹೇಳ್ತಾರೆ ಸಂವಿಧಾನವನ್ನು ನಾವು ಒಪ್ಪಲ್ಲ ಅಂತ ಹೇಳ್ತಾರೆ, ಅರ್ಧಾಕ್ತೀವಿ ಅಂತ ಹೇಳ್ತಾರೆ. ಇವ್ರ ನಾಯಕರುಗಳು ಹೇಳ್ತಾರೆ ನಮಗೆ ಮುಸ್ಲಿಮ್ಸ್ ಓಟ್ ಬೇಡ ಅಂತಾರೆ, BJP ಮುಸ್ಲಿಮ್ಸ್ ಓಟ್ ಬೇಡ ಅಂತಾರೆ. ಇದು ಹೇಳೋದಾ? ಇಲ್ಲೆಲ್ಲ ಹೋಗಿ ಬೇರೆ ಕಡೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ ಇವ್ರ ನಾಯಕರು, ರಾಷ್ಟ್ರ ನಾಯಕರುಗಳು. ಇವ್ರು ಮಾಡೋ ಅಂಥದ್ದೇನು? ನೀವು ಬೇಡ ಅಂದರೆ ಬೇಡ, ಆಯಿತು, ನಮ್ಮ ಮುಸ್ಲಿಮ್ಸ್ ಓಟ್ ಬೇಡ ಅಂದರೆ ಬೇಡ. ಒಂದು ಕಡೆ ಹೋಗ್ತಾರೆ ಮಸೀದಿಗೆ ಹೋಗ್ತಾರೆ, ಒಂದು ಕಡೆ ಚರ್ಚ್ಗೆ ಹೋಗ್ತಾರೆ. ಇಲ್ಲಿ ಯಾರೋ ನಾಯಕರುಗಳು, ರಾಷ್ಟ್ರ ನಾಯಕರುಗಳು ಮಸೀದಿಗೆ ಹೋಗ್ತಾರೆ. ಇಲ್ಲಿ ನೋಡಿದ್ರೆ ಕಿತ್ತಾಡಿ ಅಂತೇಳಿ ಚರ್ಚ್ ಮೇಲೆ ದಾಳಿ ಮಾಡೋದಾಗಿರ್ಬೋದು, ಕ್ರಿಸ್ಮಸ್ ಮಾಡೋದನ್ನ ಮಾಡಬಾರ್ದು ಅಂತ ಹೇಳಿ ದಾಳಿ ಮಾಡೋ ಅಂಥದ್ದು ಯಾವುದು? ಇದೇ ಪ್ರಧಾನಮಂತ್ರಿಗಳು ಅಲ್ಲಿ ಹೋಗ್ತಾರೆ ಚರ್ಚ್ಗೆ, ಇಲ್ಲೇ ಹೇಳ್ತಾರೆ ಯಾರೋ ಹೋಗಿ ಒಬ್ಬ ಕ್ರಿಸ್ಮಸ್ ಟೋಪಿ ಹಾಕೊಂಡಿದ್ದವ್ರ ಮೇಲೆ ದಾಳಿ ಮಾಡ್ತಾರಲ್ಲ, ಇವ್ರಿಗೆ ನಾಚಿಕೆಡೆ ಹಾಕ್ಬೇಕೋ ಬೇಡವಾ? ಮೇಡಮ್ ರಾಂಗ್ ಕೋಟ್ ಮಾಡ್ತಿದ್ದಾರೆ. BJP ಯಾವತ್ತು ಕ್ರಿಶ್ಚಿಯನ್ರ ಮೇಲೆ, ಮುಸಲ್ಮಾನರ ಮೇಲೆ ಯಾವತ್ತೂ ದಾಳಿ ಮಾಡಿಲ್ಲ. ಇವ್ರು ಹೇಳ್ತಿದ್ದಾರೆ ರಾಂಗ್ ಕೋಟ್. ನೀವು ಇಷ್ಟ ಹೇಳಿದಿರಾ ನೀವೇ ಹೇಳಿದ್ರಿ. ಇರ್ಬೇಕು ಇರಿ ಹೇಳ್ತೀನಿ ನೋಡಿ ಮೇಡಮ್, ಒಂದು ಘಟನೆ ವಿವರಿಸ್ತೀನಿ. ಯಾರು ಹೇಳಿಲ್ಲ, ಅಫಿಷಿಯಲ್ ಯಾರು ಹೇಳಿಲ್ಲ, ಅಫಿಷಿಯಲ್ ಜವಾಬ್ದಾರಿ ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ. ನಾವು ಯಾವ ನಾಯಕರುಗಳು ನಮ್ಗೆ ಮುಸ್ಲಿಂ ಮೇಡಮ್ ನಾನು ಮಾತಾಡ್ತಿದ್ದೀನಿ, ಅವ್ರು ಸುಮ್ಮನೆ ಇರ್ಬೇಕು. ಒಂದ್ ಮೇಡಮ್, ಇವ್ರ ಓಲೈಕೆ ಯಾವ ಮಟ್ಟಿಗಿದೆ ಅಂತ ಒಂದು ನಿನ್ನೆ ಮೊನ್ನೆ ಘಟನೆ ಹೇಳ್ತೀನಿ. ಒಂದು ಬಾಗಲಕೋಟೆಯಲ್ಲಿ ಒಂದು ಪ್ರೊಸೆಷನ್ ನಡೀತಿರುತ್ತೆ.
ಹಿಂದೂ ಶಿವಾಜಿ ಮಹಾರಾಜರ ಜಯಂತಿ ಅಂದು ಒಂದು ಪ್ರೊಸೆಷನ್ ನಡೀತಿರುತ್ತೆ. ಮಸೀದಿಯಿಂದ ಒಂದು 250 ಜನ ಕಲ್ಲು ಚಪ್ಪಲಿ ಹಿಡಿದು ಹೊರಗಡೆ ಬಂದು ಎಸೆಯಕ್ಕೆ ಬರ್ತಾರೆ. ಪೊಲೀಸರು ಅಣ್ಣ ಬೇಡ ಒಳಗಡೆ ಹೋಗಿ ಅಂತ ಗೋಗರಿತಿರ್ತಾರೆ. ಇವ್ರಿಗೆ ಲಾಠಿ ಇರಲಿಲ್ಲ. ನಿನ್ನೆ ಇದೇ ಚಿಕ್ಕಮಂಗ್ಳೂರಿನಲ್ಲಿ ಆನೆ ತುಳಿತಕ್ಕೆ ಸಾಯ್ತಾರೆ. ನಮಗೆ ನ್ಯಾಯ ಕೊಡಿ, ಪ್ರತಿದಿನ ನಾವು ಸಾಯ್ತಿದ್ದೀವಿ ಇಲ್ಲಿ ಅಂತ ಕೇಳಕ್ಕೆ ಹೋಗ್ತಾರೆ. ರೈತರಿಗೆ ನಾಯಿ ಹೊಡೆದಿದ್ದಾರೆ ಮೇಡಮ್, ಲಾಠಿ ಚಾರ್ಜ್ ಮಾಡಿದ್ದಾರೆ. ದಮ್ಮಿರ್ಲಿಲ್ವಾ ಅವತ್ತು? ಮಸೀದಿಯಿಂದ ಕಲ್ ತೂರಿದ್ರಲ್ಲ, ದಮ್ಮಿರ್ಲಿಲ್ವಾ ಅವತ್ತು ಇವ್ರಿಗೆ? ನಿಮ್ಮ SP ಗಾಯಗೊಂಡಲ್ಲ ಅವತ್ತು, ದಮ್ಮಿರ್ಲಿಲ್ವಾ? ನಿಮ್ಮ SP ಅವ್ರ ಮೇಲೆ ಕಲ್ಬಿತ್ತು, ನಿಮ್ಮ PSIಗಳ ಮೇಲೆ ಕಲ್ಬಿತ್ತು. ಇವ್ರು ಮಾಡಿದ್ರಾ? ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ 5 ಘಟನೆ ಆಯ್ತು. ಒಂದಕ್ಕಾದ್ರೂ ಇವರು ಶಿಕ್ಷೆ ಆಯ್ತಾ ಮೇಡಮ್ ಈ ಸರ್ಕಾರದಲ್ಲಿ? ಯಾವುದಕ್ಕೂ ಆಗಿಲ್ಲ. ಆಯ್ತಾ? ಇದು ಕಾಂಗ್ರೆಸ್. ಎರಡನೇದು, 1 ಸೆಕೆಂಡು, ಇವ್ರು ಹೇಳ್ತಾರೆ BJPಲಿ ದಲಿತರಿಗೆ ನ್ಯಾಯ ಕೊಡಲಿಲ್ಲ ಹಂಗೆ ಹಿಂಗೆ ಅಂತ. ಇವ್ರು ನೋಡಿ ಮೇಡಮ್, ನಾಮಕವಸ್ಥೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಲ್ಲಿ ಕೂರಿಸಿದ್ದಾರೆ. ಮನೆ ಕರ್ನಾಟಕದಲ್ಲಿ ಹೇಳ್ತಾರೆ, ಹೈಕಮಾಂಡ್ ಕೇಳ್ಬಿಟ್ಟು ಹೇಳ್ತೀನಿ, ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ರು ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವತ್ತು ನೆಹರು ಅವರ ಮಗಳು ಇಂದಿರಾ ಗಾಂಧಿ, ಇದು ಇಂದಿರಾ ಗಾಂಧಿ ಅವ್ರ ಮಗ ಸಂಜಯ್ ಗಾಂಧಿ ಆದಮೇಲೆ ರಾಜೀವ್ ಗಾಂಧಿ ಆದಮೇಲೆ ಸೋನಿಯಾ ಗಾಂಧಿ ಆದಮೇಲೆ ರಾಹುಲ್ ಗಾಂಧಿ ಆದಮೇಲೆ ಪ್ರಿಯಾಂಕಾ ವಾದ್ರಾ. ಇವ್ರುಗಳಿಗೆ ದಲಿತರು, ಆದಿವಾಸಿಗಳು, OBCಗಳು, ದೇಶದ ಬೇರೆ ಯಾವ ಜನರ ಬಗ್ಗೆ ಕಾಳಜಿ ಇಲ್ಲ ಕಾಂಗ್ರೆಸ್ಗೆ. ಕೇವಲ ನೆನ್ನೆ ಹೇಳಿದಾರಲ್ಲ, ಯಾರು ಹೇಳಿ, ನಮ್ಮ ತೆಲಂಗಾಣ ಮುಖ್ಯಮಂತ್ರಿಗಳು, ಅವ್ರ ಮನೆತನಕ್ಕೆ ಕೇಳಿದ್ರೆ 1000 ಕೋಟಿ ಕೊಟ್ಬಿಡ್ತೀವಿ ರಾತ್ರಿ ನಾವು ಕಾಂಗ್ರೆಸ್ಸಿಗರೆಲ್ಲ ಒಂದಾಗಿ ಅಂತ. ಲಾಸ್ಟ್ ಒಂದು 6 ತಿಂಗಳಿಂದ ಅವ್ರು ಹೇಳಿದರು, ನಾನು ಕೊಂದಾಕಿದ್ರು ನಮ್ಮ ಸರ್ಕಾರಿ ಉದ್ಯೋಗಿಗಳಿಗೆ ಕೂಡ ದುಡ್ಡಿಲ್ಲ, ನಾವು ಮಾಡಿರುವಂತಹ ಅಸಂವಿಧಾನಿಕ ಈ ಯೋಜನೆಗಳಿಂದ ನಮ್ಮ ಖಾತೆ ಖಾಲಿ ಆಗಿಬಿಟ್ಟಿದೆ ಅಂತ ಇದೇ ಮುಖ್ಯಮಂತ್ರಿ ಹೇಳಿದರು. ಯಾರೋ ತೆಲಂಗಾಣದ ಮುಖ್ಯಮಂತ್ರಿಗಳು ನೆನ್ನೆ ಹೇಳ್ತಾರೆ, ಗಾಂಧಿ ಮನೆತನಕ್ಕಾಗಿ 1000 ಕೋಟಿಯನ್ನ ನಾವು ಎಲ್ಲಿ ಇದು ಮಾತಾಡುವಾಗ ಅಡ್ಡ ಬರುವುದು ಕಾಂಗ್ರೆಸ್ ಗುಣ. ಅವತ್ತು ಅಂಬೇಡ್ಕರ್ ಅವರು ದೆಹಲಿಯಲ್ಲಿ ಮರಣ ಹೊಂದಿದಾಗ ಒಂದು 6/3 ಜಾಗ ಕೊಡದೇ ಇರುವ ಕಾಂಗ್ರೆಸ್, ಇವರು ರಮೇಶ್ ಕುಮಾರ್ ಅವರು ಸದನದಲ್ಲಿ ಒಪ್ಕೊಂಡ್ರು. ಯಾಕೆ ಕಾಂಗ್ರೆಸ್ ಇಂತ ಮೋಸ ಮಾಡ್ಬಿಡ್ತು ಅಂತ ನನಗೆ ಗೊತ್ತಾಗ್ಲಿಲ್ಲ ಆಗಿನ ಕಾಂಗ್ರೆಸ್ ಅಂತೇಳಿ. ಇವರು ದಲಿತರನ್ನ ಏನೋ ಉದ್ಧಾರ ಮಾಡ್ಬಿಟ್ಟಿದೀವಿ 70 ವರ್ಷದಲ್ಲಿ ಅಂತ ಹೇಳ್ತಾರೆ.